ತುಪ್ಪ ತಿನ್ಬೇಕು ಅಂತ ಹೇಳಿದ್ರೆ ಸರಿ, ಆದ್ರೆ ತುಪ್ಪದಿಂದ ಕೊಲೆಸ್ಟರಾಲ್ ಅಥವಾ ಹಾರ್ಟಿನ ಹೆಲ್ತ್‌ನ ಮೇಲೆ ಕೆಟ್ಟ ಪರಿಣಾಮ ಆಗೋದಿಲ್ವಾ ಅಂತ ನಿಮ್ಮ ಪ್ರಶ್ನೆಗೆ ಹೌದು, ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿರೋದು. ಆದ್ರೆ ಇಲ್ಲಿ 3 ಫ್ಯಾಕ್ಟರ್ಸ್ ಅಲ್ಲಿ ವಿಶೇಷ ಆಗುತ್ತೆ. ಉದಾಹರಣೆಗೆ ನಂದಿನಿ ಅಂತ ಇಟ್ಕೊಳ್ಳಿ. ಅದರ ತುಪ್ಪವನ್ನ ತಂದುಕೊಂಡು ಮನೆಯಲ್ಲಿ ಅಡುಗೆ ಮಾಡೋದು ಅಥವಾ ಅಮೂಲ್ಯ ತುಪ್ಪವನ್ನು ತಂದುಕೊಂಡು ಅಡುಗೆ ಮಾಡೋದು ಅಂತ ನಾವು ಯೋಚನೆ ಮಾಡ್ತೇವೆ, ಅಥವಾ ಅದನ್ನ ನಮ್ಮ ಊಟದಲ್ಲಿ ಬಳಕೆ ಮಾಡೋದು ಅಂತ. ಆದ್ರೆ ಇಲ್ಲೊಂದು ವಿಶೇಷ ಸಮಸ್ಯೆ ಇದೆ. ಪಿತ್ತ ಶಮನ ಮಾಡಿ ಅಗ್ನಿಯನ್ನು ಹೆಚ್ಚು ಮಾಡೋದು. ಯಾಕಂದ್ರೆ ಎರಡಕ್ಕೂನು ಆ ಅಗ್ನಿಯ ಗುಣ ಇದೆ ಅಥವಾ ಉಷ್ಣ ಗುಣ ಇದೆ. ಪಿತ್ತ ಶಮನ ಆಗಬೇಕು, ಅಗ್ನಿ ಹೆಚ್ಚಾಗಬೇಕು ಅಂದ್ರೆ ತುಪ್ಪ ಅದ್ಭುತವಾದಂತಹ ದ್ರವ್ಯ. ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ಐರನ್, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ವಿಟಮಿನ್ ಡಿ, ಬಿ12 ಇವುಗಳೆಲ್ಲದರ ಕೊರತೆ ತುಂಬಾ ಸಾಮಾನ್ಯ ಆಗ್ತಿರೋದ್ರ ಬಗ್ಗೆ, ಎಲ್ಲಾ ನ್ಯೂಟ್ರಿಷಿಯಸ್ ಫುಡ್ ತಗೊಂಡು ಲೈಫ್ ಸ್ಟೈಲ್ ಚೆನ್ನಾಗಿಟ್ಟುಕೊಂಡು ಬಿಸಿಲಿಗೆ ಹೋಗೋದು ಇದೆಲ್ಲ ಮಾಡ್ತಾ ಇರುವವರಲ್ಲಿಯೂ ಕೂಡ ಇದರ ಕೊರತೆ ಆಗ್ತಿರೋದ್ರ ಬಗ್ಗೆ, ಅದರ ಪರಿಹಾರದ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ಆದ್ರೆ ಪರಿಹಾರದಲ್ಲಿ ಒಂದು ವಿಷಯ ಬಿಟ್ಟು ಹೋಗಿತ್ತು, ಅದು ತುಪ್ಪ. ಎಸ್, ತುಪ್ಪವನ್ನ ಸರಿಯಾಗಿ ಬಳಕೆ ಮಾಡಿದ್ರೆ ಆಗ ಈ ವಿಷಯದಲ್ಲಿ ಅದ್ಭುತ ಪ್ರಯೋಜನ ಆಗುತ್ತೆ. ಹಾಗಾಗಿ ಇಂದಿನ ವಿಡಿಯೋದಲ್ಲಿ ತುಪ್ಪ ಯಾಕೆ ಈ ವಿಷಯದಲ್ಲಿ ಹೆಲ್ಪ್ಫುಲ್, ಯಾವ ತರದ ತುಪ್ಪವನ್ನ ಬಳಕೆ ಮಾಡಬೇಕು, ತುಪ್ಪದಿಂದ ಕೊಲೆಸ್ಟರಾಲ್, ಹಾರ್ಟ್ ಹೆಲ್ತ್ ಮೇಲೆ ಆಗುವ ಪರಿಣಾಮ ಏನು, ಜೊತೆಗೆ ತುಪ್ಪವನ್ನ ಹೇಗೆ ಬಳಕೆ ಮಾಡಿದ್ರೆ ಈ ವಿಷಯದಲ್ಲಿ ನಾವು ಒಳ್ಳೆ ರಿಸಲ್ಟ್ ಕಾಣಲಿಕ್ಕೆ ಸಾಧ್ಯ, ಇದೆಲ್ಲದರ ಬಗ್ಗೆ ನೋಡೋಣ. ತುಪ್ಪ ಯಾಕೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಯಲ್ಲಿ ಹೆಲ್ಪ್ಫುಲ್? ಮೊದಲನೇದಾಗಿ ಅದು ಈ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಇರುತ್ತಲ್ಲ, ವಿಟಮಿನ್ ಎ, ಡಿ, ಇ, ಕೆ, ಈ ತರದ ವಿಟಮಿನ್ಗಳನ್ನ ಸರಿಯಾಗಿ ಅಬ್ಸಾರ್ಬ್ ಆಗ್ಲಿಕ್ಕೆ, ಕರಳಲ್ಲಿ ಅಬ್ಸಾರ್ಬ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕೆ ಅಂದ್ರೆ ಈ ವಿಟಮಿನ್ ಡಿ3, ವಿಟಮಿನ್ ಕೆ2 ಇವುಗಳೆಲ್ಲ ಕರಳಲ್ಲಿ ಅಬ್ಸಾರ್ಬ್ ಆಗ್ಬೇಕು ಅಂತಂದ್ರೆ ಅಲ್ಲಿ ಒಳ್ಳೆಯ ಕ್ವಾಂಟಿಟಿಯ ಫ್ಯಾಟ್ ಬೇಕು. ಅಂದ್ರೆ ಅಲ್ಲಿ ಕೊಬ್ಬಿನ ಅಂಶ ಚೆನ್ನಾಗಿರಬೇಕು. ಜೊತೆಗೆ ಈ ಬೈಲ್ ಸಾಲ್ಟ್ಸ್ ಎಲ್ಲ ಇರುತ್ತಲ್ಲ, ಅಂದ್ರೆ ನಮ್ಮ ಲಿವರ್ ಇಂದ ಬಿಡುಗಡೆ ಆಗುವಂತಹ ಬೈಲ್ ಸಾಲ್ಟ್ಸ್ ಆ ಕರಳಿನಲ್ಲಿ ಇರ್ಬೇಕಾಗತ್ತೆ ಅಂತ. ಈ ತುಪ್ಪ ಯಾಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ, ಮೊದಲನೇದಾಗಿ ತುಪ್ಪ ಆಲ್ರೆಡಿ ಅದು ಫ್ಯಾಟ್. ಎರಡನೇದಾಗಿ ತುಪ್ಪವನ್ನು ನಾವು ಸೇವನೆ ಮಾಡ್ತಾ ಇದ್ದ ಹಾಗೆ ಅದು ಈ ಬೈಲ್ ಜ್ಯೂಸ್ ಸೆಕ್ರೆಟ್ ಆಗೋ ತರ ನೋಡ್ಕೊಳ್ಳುತ್ತೆ. ಅಂದ್ರೆ ಗಾಲ್ ಬ್ಲಾಡರ್ ಅಲ್ಲಿ, ಅಂದ್ರೆ ಪಿತ್ತಾಶಯದಲ್ಲಿ ಬೈಲ್ ಜ್ಯೂಸ್ ಶೇಖರಣೆ ಆಗಿರುತ್ತಲ್ಲ, ತುಪ್ಪ ತಿಂದ ತಕ್ಷಣ ಅದು ಹೀಗೆ ಹಿಚ್ಚಿಕೊಳ್ಳುತ್ತೆ. ಹಿಚ್ಚಿಕೊಂಡಾಗ ಅದು ಗಾಲ್ ಬ್ಲಾಡರ್ ಇಂದ ಬೈಲ್ ಜ್ಯೂಸ್ ಕರಳಿಗೆ ಬಂದು ಆ ಕರಳಲ್ಲಿ ಬೈಲ್ ಜ್ಯೂಸ್ ಸಿಕ್ತು, ಜೊತೆಗೆ ಫ್ಯಾಟ್ ಸಿಕ್ತು. ಅದರಿಂದ ನಮ್ಮ ವಿಟಮಿನ್ ಡಿ ಮತ್ತೆ ವಿಟಮಿನ್ ಕೆ2 ಇವೆಲ್ಲ ಚೆನ್ನಾಗಿ ಅಬ್ಸಾರ್ಬ್ ಆಗ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಎರಡನೇದಾಗಿ ತುಪ್ಪದಲ್ಲಿ ಬ್ಯೂಟರಿಕ್ ಆಸಿಡ್ ಅನ್ನುವಂತಹ ಒಂದು ವಿಶೇಷವಾದ ಅಂಶ ಇದೆ. ಇದು ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ಕರಳಿನಲ್ಲಿ ಇರುವಂತಹ ಇನ್ಫ್ಲಮೇಷನ್ ಅನ್ನ ಕಡಿಮೆ ಮಾಡುತ್ತೆ. ನಾವು ಕಳೆದ ವಿಡಿಯೋದಲ್ಲಿ ಲೀಕಿ ಗಟ್ ಅಂತ ಹೇಳಿದೀವಲ್ಲ, ಅಂದ್ರೆ ಆ ಏನು ಗಟ್ಟಿದೆಯಲ್ಲ, ಅಂದ್ರೆ ಈ ಕರಳಿದೆಯಲ್ಲ, ಕರಳಲ್ಲಿ ಕ್ರ್ಯಾಕ್ಸ್ ತರ ಆಗಿ ಅಲ್ಲೆಲ್ಲ ಅನ್ಡೈಜೆಸ್ಟೆಡ್ ಫುಡ್ ನಮ್ಮ ದೇಹವನ್ನ ಸೇರುತ್ತೆ ಅನ್ನೋದ್ರ ಬಗ್ಗೆ ನೋಡಿದ್ವಲ್ಲ, ಆ ಲೀಕಿ ಗಟ್ ಸಮಸ್ಯೆಯನ್ನು ಇದು ಸರಿ ಮಾಡುತ್ತೆ. ಅಲ್ಲಿ ಈ ಬಿಲ್ಲೈಗಳು ಅಂತ, ಅಂದ್ರೆ ಕರಳಿನಲ್ಲಿ ಆ ಲಾಸ್ಟ್ ಲೇಯರ್ ಅಲ್ಲಿ ಒಳಗಡೆ ತುಂಬಾ ಒಳಗಡೆ ಇರುವಂತ ಲೇಯರ್ ಅಲ್ಲಿ ಈ ಒಂಥರ ನಾವು ಮೈಕ್ರೋ ಫೈಬರ್ ಅಂತ ಹೇಳ್ತೀವಲ್ಲ, ಸ್ಪಂಜ್ ತರ, ಆ ತರ ತುಂಬಾ ಮೈಕ್ರೋ ವಿಲ್ಲೈಗಳಿವೆ ಕೂದಲ್ ತರ. ಅವು ಚೆನ್ನಾಗಿ ಅಬ್ಸಾರ್ಪ್ಷನ್ ಮಾಡ್ತವೆ ಸರಿಯಾಗಿದ್ರೆ. ಆದ್ರೆ ಯಾವಾಗ ಅವಕ್ಕೆ ಡ್ಯಾಮೇಜ್ ಆಗುತ್ತೋ ಅವು ಆಗ ಈ ಐರನ್, ಜಿಂಕ್, ಕ್ಯಾಲ್ಸಿಯಂ, ಬಿ ವಿಟಮಿನ್ಸ್ ಅಂದ್ರೆ ಇವನ್ ಬಿ12 ಅದು ಕೂಡ ಬಂತು, ಅವೆಲ್ಲ ಸರಿಯಾಗಿ ಅಬ್ಸಾರ್ಬ್ ಆಗೋದೇ ಇಲ್ಲ, ನಮ್ಮ ರಕ್ತಕ್ಕೆ ಅದನ್ನ ಕಳಿಸೋದೇ ಇಲ್ಲ. ಹಾಗಾಗಿ ಯಾವಾಗ ಟೆಸ್ಟ್ ಮಾಡಿದ್ರು ಕಡಿಮೆನೆ ಕಾಣಿಸುತ್ತೆ, ಮತ್ತೆ ಅದರ ಕೊರತೆಯ ಲಕ್ಷಣಗಳು ಜಾಸ್ತಿ ಇರ್ತವೆ. ಹಾಗಾಗಿ ಈ ಬ್ಯೂಟರಿಕ್ ಆಸಿಡ್ ಸಿಕ್ಕಾಗ ಅದೆಲ್ಲ ಹೀಲಿಂಗ್ ಆಗಿ, ಅಂದ್ರೆ ನಮಗೆ ಹೊರಗಡೆ ಚರ್ಮದ ಮೇಲೆ ಗಾಯ ಆದ್ರೆ ನಾವು ಹೇಗೆ ಔಷಧವನ್ನ ಹಚ್ಚಿ ಹೀಲ್ ಮಾಡ್ಕೊಳ್ತೀವೋ ಹಾಗೆ ತುಂಬಾ ಜನರಿಗೆ ಈಗ ಲೀಕಿ ಗಟ್ ಸಿಂಡ್ರೋಮ್ ಇದೆ. ಸೊ ಆ ಲೀಕಿ ಗಟ್ ಅನ್ನ ಹೀಲ್ ಮಾಡ್ಲಿಕ್ಕೆ ತುಪ್ಪ ಹೆಲ್ಪ್ ಆಗುತ್ತೆ, ಯಾಕೆಂದ್ರೆ ತುಪ್ಪದಲ್ಲಿ ಬ್ಯೂಟರಿಕ್ ಆಸಿಡ್ ಇದೆ ಅಂತ. ಮೂರನೇದಾಗಿ ನಮ್ಮ ಜಠರದಲ್ಲಿ ಬಿಡುಗಡೆ ಆಗುವಂತಹ ಆಸಿಡ್ಗಳಿದೆಯಲ್ಲ, ಅವು ಚೆನ್ನಾಗಿರೋ ತರ ನೋಡ್ಕೊಳ್ಳುತ್ತೆ. ಇಲ್ಲಿ ಆಯುರ್ವೇದ ಅದಕ್ಕೆ ಹೇಳೋದು ತುಪ್ಪ ವಿಶೇಷವಾದ ದ್ರವ್ಯ. ಯಾಕೆ ಅಂದ್ರೆ ಅದು ಪಿತ್ತವನ್ನ ಕಡಿಮೆ ಮಾಡಿ ಅಗ್ನಿಯನ್ನು ಹೆಚ್ಚು ಮಾಡುತ್ತೆ ಅಂತ. ಈ ಸಾಮಾನ್ಯವಾಗಿ ಒಂದು ಕಾಳು ಮೆಣಸು ತಿಂದ್ರಿ ಅಂತ ಇಟ್ಕೊಳ್ಳಿ, ಆಗ ನಿಮಗೆ ಪಿತ್ತ ಮತ್ತೆ ಅಗ್ನಿ ಎರಡೂ ಹೆಚ್ಚಾಗುತ್ತೆ. ತುಂಬಾ ಕಷ್ಟಪಟ್ಟು ನೀವು ಹುಡುಕ್ಬೇಕಾಗತ್ತೆ ಪಿತ್ತ ಶಮನ ಮಾಡಿ ಅಗ್ನಿಯನ್ನು ಹೆಚ್ಚು ಮಾಡೋದು. ಯಾಕಂದ್ರೆ ಎರಡಕ್ಕೂ ಆ ಅಗ್ನಿಯ ಗುಣ ಇದೆ ಅಥವಾ ಉಷ್ಣ ಗುಣ ಇದೆ. ಪಿತ್ತ ಶಮನ ಆಗ್ಬೇಕು, ಅಗ್ನಿ ಹೆಚ್ಚಾಗಬೇಕು ಅಂದ್ರೆ ತುಪ್ಪ ಅದ್ಭುತವಾದಂತ ದ್ರವ್ಯ. ಹಾಗಾಗಿ ಈ ಎಲ್ಲ ಈ ನ್ಯೂಟ್ರಿಯೆಂಟ್ಸ್ ಇದೆಯಲ್ಲ, ಅದಿರುವಂತ ಆಹಾರವನ್ನು ನಾವು ಸೇವನೆ ಮಾಡಿರೋದು ಚೆನ್ನಾಗಿ ಡೈಜೆಸ್ಟ್ ಆಗಿ ನಮ್ಮ ದೇಹಕ್ಕೆ ಸಿಗ್ಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಮಾಡರ್ನ್ ಸೈನ್ಸ್ ರೀತಿಯಲ್ಲಿ ಹೇಳ್ಬೇಕು ಅಂತಂದ್ರೆ ಅದು ಈ ಎನ್ಸೈಮ್ಸ್ ಅನ್ನ ಸೀಕ್ರೆಟ್ ಮಾಡುವಂತ ಕೆಪಾಸಿಟಿ ಇದೆಯಲ್ಲ ನಮ್ಮ ಜಠರದ್ದು ಅಥವಾ ಪ್ಯಾನ್ಕ್ರಿಯಾಸದು, ಅವುಗಳೆಲ್ಲವನ್ನ ಹೆಚ್ಚು ಮಾಡುತ್ತೆ. ಆದ್ರೆ ನಮ್ಮ ಹೊಟ್ಟೆಗೆ, ಕರಳಿಗೆ ತ್ರಾಸ ಕೊಡೋದಿಲ್ಲ ಅಂತ, ಇರಿಟೇಟ್ ಮಾಡೋದಿಲ್ಲ ಅಂತ. ನಾವು ಆ ಎನ್ಸೈಮ್ಸ್ ಚೆನ್ನಾಗಿ ಬಿಡುಗಡೆ ಆಗ್ಬೇಕು ಅಂತ ಯಾವುದೋ ಉಷ್ಣ ಗುಣ ಇರುವುದನ್ನು ತಗೊಂಡ್ರೆ ಇರಿಟೇಷನ್ ಆಗುತ್ತಲ್ಲ, ಇರಿಟೇಷನ್ ಆಗದೆ ಅದನ್ನ ಮಾಡುತ್ತೆ.
ಇದರಿಂದಾಗಿ ಏನಾಗುತ್ತೆ ಅಂತಂದ್ರೆ ಈ ವಿಟಮಿನ್ ಬಿ 12 ಅಂತದ್ದು ಫುಡ್ ಅಲ್ಲಿ ನಾವು ವಿಟಮಿನ್ ಬಿ 12 ಚೆನ್ನಾಗಿ ತಿಂದ್ವಿ ಅಂತ ಇಟ್ಕೊಳ್ವಾ, ಆದ್ರೆ ಆ ವಿಟಮಿನ್ ಬಿ 12 ಚೆನ್ನಾಗಿ ನಮ್ಮ ದೇಹಕ್ಕೆ ಅಬ್ಸಾರ್ಬ್ ಆಗಬೇಕು ಅಂತಂದ್ರೆ ಆಗ ಹೈಡ್ರೋಕ್ಲೋರಿಕ್ ಆಸಿಡ್ ಇರಬೇಕು, ಇಂಟ್ರಿನ್ಸಿಕ್ ಫ್ಯಾಕ್ಟರ್ ಸರಿಯಾಗಿರ್ಬೇಕು, ಇವೆಲ್ಲ ಚೆನ್ನಾಗಿರ್ಬೇಕು ಅಂತಂದ್ರೆ ತುಪ್ಪ ಸರಿಯಾಗಿ ಆ ವಿಷಯದಲ್ಲಿ ಹೆಲ್ಪ್ಫುಲ್ ಆಗುತ್ತೆ, ಸರಿಯಾಗಿ ಕೆಲಸ ಮಾಡುತ್ತೆ ಅಂತ. ನಾಲ್ಕನೇದಾಗಿ ಇದಕ್ಕೆ ಯೋಗವಾಹಿ ಪ್ರಾಪರ್ಟಿ ಇದೆ ಅಂತ ಆಯುರ್ವೇದ ಹೇಳುತ್ತೆ. ಯೋಗವಾಹಿ ಅಂತಂದ್ರೆ ಕ್ಯಾಟಲಿಸ್ಟ್ ತರ, ಅಂದ್ರೆ ತನ್ನ ಜೊತೆಗೆ ಉಳಿದದ್ದನ್ನು ಎತ್ತರ ಕರ್ಕೊಂಡು ಹೋಗುತ್ತೆ ಅಂತ. ಬೇರೆಯವರನ್ನ ತುಳಿದು ತಾನು ಮೇಲಕ್ಕೆ ಬರೋದಲ್ಲ, ಬೇರೆ ಎಲ್ಲರನ್ನೂ ತಾನು ಒಟ್ಟಿಗೆ ತಗೊಂಡು ಹೋಗುತ್ತೆ ಅಂತ. ಅಂದ್ರೆ ನ್ಯಾಚುರಲ್ ಆಗಿ ಈ ಬಯೋವಯಬಿಲಿಟಿಯನ್ನು ಹೆಚ್ಚು ಮಾಡುತ್ತೆ ಅಂತ. ಬಯೋಅವೈಲಬಿಲಿಟಿ ಅಂತಂದ್ರೆ ನಾವು ತೆಗೆದುಕೊಂಡಿರುವಂತ ಆಹಾರದಲ್ಲಿರುವಂತ ನ್ಯೂಟ್ರಿಯೆಂಟ್ ಚೆನ್ನಾಗಿ ನಮ್ಮ ದೇಹಕ್ಕೆ ಸಿಗೋ ತರ ನೋಡುತ್ತೆ ಅಂತ. ಹಾಗಾಗಿಯೇ ಆಯುರ್ವೇದದಲ್ಲಿ ಎಷ್ಟೋ ಔಷಧಗಳನ್ನ ನಾವು ಘೃತ ಫಾರ್ಮ್ಯಾಟ್ ಅಲ್ಲೇ ಕೊಡ್ಲಿಕ್ಕೆ ಇಷ್ಟಪಡೋದು. ಯಾಕೆಂದ್ರೆ ಅದು ಚೆನ್ನಾಗಿ ಕರ್ಕೊಂಡು ಹೋಗುವಂತ ವೆಹಿಕಲ್ ಆಗಿ ಕೆಲಸ ಮಾಡುತ್ತೆ ಅಂತ. ಇವನ್ ಮಾಡರ್ನ್ ಸೈನ್ಸ್ ಪ್ರಕಾರ ಯೋಚನೆ ಮಾಡೋದ್ರೂ ಕೂಡ ಈ ತುಪ್ಪ ಇದೆಯಲ್ಲ, ಅದು ಆರಾಮಾಗಿ ಲಿಪಿಡ್ ಮೆಂಬ್ರೇನ್ ಅಂತ ಹೇಳ್ತಾರೆ, ಲಿಪಿಡ್ ಲೇಯರ್ ಇರುವಂತ ಮೆಂಬ್ರೇನ್ಸ್, ಫ್ಯಾಟ್ ಮಾತ್ರ ಹೋಗುವಂತ ಲೇಯರ್ ನಮ್ಮ ಜೀವಕೋಶಗಳಲ್ಲಿ ಇರುವಂತದ್ದು, ಆ ಲೇಯರ್ ಅನ್ನ ಆರಾಮಾಗಿ ದಾಟ್ಕೊಂಡು ಹೋಗುತ್ತೆ ಅಂತ. ಹೀಗೆ ದಾಟ್ಕೊಂಡು ಹೋಗುವ ಕೆಪಾಸಿಟಿ ಇರೋದ್ರಿಂದ ಇದು ಎಲ್ಲ ಈ ಮೈಕ್ರೋ ಮಿನರಲ್ಸ್ ಅಥವಾ ಈ ಫ್ಯಾಟ್ ಸಾಲ್ಯುಬಲ್ ಕಂಪೌಂಡ್ಸ್ ಅವೆಲ್ಲವನ್ನ ತಗೊಂಡು ನಮ್ಮ ದೇಹಕ್ಕೆ ಹೋಗುತ್ತೆ. ಹಾಗಾಗಿ ಚೆನ್ನಾಗಿ ಅದು ಈ ನಮ್ಮ ಜೀವಕೋಶಗಳಿಗೆ ಅವೆಲ್ಲವೂ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ನಮ್ಮ ಜೀವಕೋಶಗಳು ಧಾತುಗಳಿಗೆ ಅಂದ್ರೆ ಈ ಅಂಗಾಂಶಗಳಿಗೆಲ್ಲ ಅದು ಚೆನ್ನಾಗಿ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದ್ರೆ ನಾವು ಚೆನ್ನಾಗಿ ಕ್ಯಾಲ್ಸಿಯಂ ತಿನ್ಬಹುದು, ಆದ್ರೆ ಅದು ಮೂಳೆಗೆ ಸಿಗದೆ ಹೋದ್ರೆ ವೇಸ್ಟ್ ಆಯ್ತಲ್ವಾ, ಅಥವಾ ಅದರಿಂದ ಸಮಸ್ಯೆನೇ ಆಗ್ಬೋದು ಮುಂದೆ. ಹಾಗಾಗಿ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗುವ ಕೆಲಸವನ್ನ ಡ್ರೈವರ್ ತರ ಇದು ನಿಂತ್ಕೊಂಡು ಮಾಡತ್ತೆ ತುಪ್ಪ ಅಂತ. ಐದನೇದಾಗಿ ತುಪ್ಪದ ಇನ್ನೊಂದು ವಿಶೇಷ ಗುಣ ಏನು ಅಂತಂದ್ರೆ ಕರಡಿನ ವಾತಾವರಣವನ್ನ ಚೆನ್ನಾಗಿ ಮಾಡುತ್ತೆ ಅಂತ. ಅಂದ್ರೆ ಈ ಕಳೆ ಬೆಳ್ಕೊಂಡಿರುವಂತಹ ನಮ್ಮ ತೋಟದಲ್ಲಿ ಕಳೆಗಳನ್ನೆಲ್ಲ ನಾಶ ಮಾಡಿ ಒಳ್ಳೊಳ್ಳೆ ಗಿಡಗಳನ್ನ ಬೆಳೆಸಿದ್ರೆ ಹೇಗಿರುತ್ತೋ ಹಾಗೆ ನೋಡ್ಕೊಳ್ಳುತ್ತೆ ಅಂತ. ಇದರಿಂದ ಏನಾಗುತ್ತೆ ಅಂತಂದ್ರೆ ಈ ನಮ್ಮ ದೇಹದ ಒಳಗಡೆಯೇ ತಯಾರು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುವಂತಹ ವಿಟಮಿನ್ ಬಿ 12, ವಿಟಮಿನ್ ಕೆ ಇವುಗಳನ್ನ ಉತ್ಪತ್ತಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡುವಂತ ಬ್ಯಾಕ್ಟೀರಿಯಾಗಳಿವೆಯಲ್ಲ, ಆ ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ಚೆನ್ನಾಗಿ ಬೆಳ್ಕೊಳ್ಳಿಕ್ಕೆ ಒಳ್ಳೆ ಅವಕಾಶ, ಒಳ್ಳೆ ಜಾಗ ಸಿಕ್ಕಂಗಾಗತ್ತೆ ಅಂತ. ಇಲ್ಲದೆ ಹೋದ್ರೆ ನಮ್ಮ ಗುಲಾಬಿ ತೋಟದಲ್ಲಿ ಕಾಂಗ್ರೆಸ್ ಗಿಡಗಳೇ ಬೆಳ್ಕೊಂಡು ಹೋದಾಗ ಹೇಗಾಗುತ್ತೋ ಹಾಗಾಗತ್ತೆ. ಆ ತೋಟದಿಂದ ಪರಿಮಳ ಬರ್ಲಿಕ್ಕೆ ಹೇಗೆ ಸಾಧ್ಯ ಇಲ್ವೋ ಹಾಗೆ ಆ ಕೆಟ್ಟ ವಾತಾವರಣದಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಬೆಳ್ಕೊಂಡಿರುವ ಜಾಗದಿಂದ ಒಳ್ಳೆಯ ವಿಟಮಿನ್ಗಳು, ನಮ್ಮ ದೇಹಕ್ಕೆ ಅನುಕೂಲವಾಗುವಂತಹ ಅಂಶಗಳು ಡೆವಲಪ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮತ್ತೆ ಕೊನೆಯದಾಗಿ ತುಪ್ಪ ಒಳ್ಳೆಯ ವಾತಪಿತ್ತ ಶಾಮಕ. ನಾನು ಒಂದೆರಡು ಬಾರಿ ಹೇಳಿದ್ನಲ್ಲ, ಈ ಎಲ್ಲ ಡೆಫಿಷಿಯನ್ಸಿಯಲ್ಲಿ ವಾತ ಶಮನ ಇಂಪಾರ್ಟೆಂಟ್ ಆಗತ್ತೆ. ವಾತ ವೃದ್ಧಿಯ ಲಕ್ಷಣಗಳಲ್ಲಿ ಈ ಎಲ್ಲ ಡಿಫಿಷಿಯನ್ಸಿ ಲಕ್ಷಣಗಳು ಬರ್ತವೆ ಅಂತ. ಹಾಗಾಗಿ ಅಂಥ ಸಂದರ್ಭಗಳಲ್ಲಿ ತುಪ್ಪ ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ ಅಂತ. ಇನ್ನು ಯಾವ ತರದ ತುಪ್ಪ? ನಾಟಿ ಹಸುವಿನ ತುಪ್ಪನೋ ಅಥವಾ ವಿದೇಶಿ ತಳಿಯ ಹಸುವಿನ ತುಪ್ಪನೋ ಅಂತ. ಮಾಡರ್ನ್ ಸೈನ್ಸ್ ಪ್ರಕಾರ ನಾಟಿ ಹಸುವಿನ ತುಪ್ಪ ಬೇರೆ, ವಿದೇಶಿ ತಳಿಯ ಹಸುವಿನ ತುಪ್ಪ ಬೇರೆ ಅಂತಿಲ್ಲ. ಆಯುರ್ವೇದದ ಪ್ರಕಾರ ಅಲ್ಲಿ ತುಪ್ಪ ಅಂತ ಆಕಳ ತುಪ್ಪ ಅಷ್ಟೇ, ಅಲ್ಲಿ ಮತ್ತೆ ವಿದೇಶಿ ತಳಿಯ ತುಪ್ಪದ ಉಲ್ಲೇಖ ಇಲ್ಲ. ಹಾಗಾಗಿ ನಿಮಗೆ ನಾಟಿ ಹಸುವಿನ ತುಪ್ಪ ಸಿಕ್ಕಿದ್ರೆ ಸರಿ, ಅದನ್ನ ಬಳಕೆ ಮಾಡಿ. ಸಿಗಲಿಲ್ಲ, ತುಂಬಾ ಜನರಿಗೆ ನಾನು ಅದನ್ನೇ ಸೇವನೆ ಮಾಡಿ ಅಂತ ಹೇಳಿದ್ರೆ 100ರಲ್ಲಿ ಒಬ್ರು ಸೇವನೆ ಮಾಡ್ಬೋದು, 99 ಜನ ಇನ್ನೇನ್ ಮಾಡ್ಬೇಕು. ಸಿಗ್ಲಿಲ್ಲ ಅಂತ ಆದ್ರೆ ಪರವಾಗಿಲ್ಲ, ವಿದೇಶಿ ತಳಿಯ ಹಸುಗಳ ಹಾಲಿನಿಂದ ತಯಾರು ಮಾಡಿದ ತುಪ್ಪವನ್ನು ಬಳಕೆ ಮಾಡಬಹುದು. ಆದ್ರೆ ಇಲ್ಲೊಂದು ವೆರಿ ಇಂಪಾರ್ಟೆಂಟ್ ವಿಷಯ ಇದೆ. ಏನಂತಂದ್ರೆ ಈ ತುಪ್ಪ ಅಂದ ತಕ್ಷಣ ನಮ್ಗೆ ಮತ್ತೇನು ಸಿಗ್ಲಿಲ್ಲ ಅಂತ ಆದ್ರೆ ನಮ್ಗೆ ರಿಲಯಬಲ್ ಇರುವಂತ ಒಳ್ಳೆಯ ಕಂಪನಿಯ ಉದಾಹರಣೆಗೆ ನಂದಿನಿ ಅಂತ ಇಟ್ಕೊಳ್ಳಿ, ಅದರ ತುಪ್ಪವನ್ನು ತಂದುಕೊಂಡು ಮನೆಯಲ್ಲಿ ಅಡುಗೆ ಮಾಡೋದು, ಅಥವಾ ಅಮೂಲ್ಯ ತುಪ್ಪವನ್ನು ತಂದುಕೊಂಡು ಅಡುಗೆ ಮಾಡೋದು ಅಂತ ನಾವು ಯೋಚನೆ ಮಾಡ್ತೇವೆ, ಅಥವಾ ಅದನ್ನ ನಮ್ಮ ಊಟದಲ್ಲಿ ಬಳಕೆ ಮಾಡೋದು ಅಂತ. ಆದ್ರೆ ಇಲ್ಲೊಂದು ವಿಶೇಷ ಸಮಸ್ಯೆ ಇದೆ. ಏನಂದ್ರೆ ನಾವು ಮನೆಯಲ್ಲಿ ಹಾಲನ್ನ ಹಾಕಿ ಮೊಸರು ಮಾಡಿ ಅದನ್ನ ಕಡೆದು ಬೆಣ್ಣೆ ತೆಗೆದು ಮಾಡಿರೋ ತುಪ್ಪಕ್ಕೂ ಈ ಹಾಲಿಂದನೇ ಡೈರೆಕ್ಟ್ ಆಗಿ ತೆಗೆದಿರುವಂತ ತುಪ್ಪಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಾವು ಮನೆಯಲ್ಲಿ ಈ ತರ ಮಾಡ್ತೀವಲ್ಲ, ಆಗ ತುಪ್ಪದ ಈಲ್ಡ್ ಕಡಿಮೆ. ಇದಕ್ಕೆ 20-25 ಲೀಟರ್ ಬೇಕಾಗ್ಬೋದು 1 kg ತುಪ್ಪ ಮಾಡ್ಲಿಕ್ಕೆ. ಅಲ್ಲಿ ಹಾಗಲ್ಲ, 12 ಲೀಟರ್ ಹಾಲಿನಲ್ಲಿ 1 kg ತುಪ್ಪ ರೆಡಿ ಆಗುತ್ತೆ. ಹಾಗಾಗಿ ಅವರು ಅದನ್ನೆಲ್ಲ ಮಾಡ್ತಿರೋದಿಲ್ಲ, ಹಾಲಿಂದ ಡೈರೆಕ್ಟ್ ಆಗಿ ತುಪ್ಪ ತೆಗಿತಾರೆ, ಅದನ್ನ ಮಾರಾಟ ಮಾಡ್ತಾರೆ. ಅದು ಒಳ್ಳೇದೇ, ಕೆಟ್ಟದ್ದು ಅಂತಲ್ಲ. ಆದ್ರೆ ಈ ವಿಷಯದಲ್ಲಿ ನಾವು ಮನೆಯಲ್ಲಿ ಮಾಡ್ಕೊಂಡ ತುಪ್ಪ ತುಂಬಾ ಡಿಫರೆಂಟ್ ಆಗಿರುತ್ತೆ. ಯಾಕೆ ಅಂದ್ರೆ ಆ ಫರ್ಮೆಂಟೇಶನ್ ಪ್ರೊಸೆಸ್ ಇದೆಯಲ್ಲ, ಅಂದ್ರೆ ಹಾಲು ಮೊಸರಾಗುವ ಪ್ರೊಸೆಸ್ ಇದೆಯಲ್ಲ, ಆ ಪ್ರೊಸೆಸ್ ಅಲ್ಲಿ ತುಂಬಾ ದೊಡ್ಡ ವ್ಯತ್ಯಾಸ ಆಗ್ಬಿಡುತ್ತೆ. ಅಲ್ಲಿ ಆ ಪ್ರೊಸೆಸ್ ಇಲ್ಲಿರುವ ಕಾರಣದಿಂದಾಗಿ ಒಂದಿಷ್ಟು ಲಾಸ್ ನಮಗೆ ಆಗುತ್ತೆ. ನಾವು ಹೆಪ್ಪಾಕ್ದಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಏನ್ ಬ್ಯಾಕ್ಟೀರಿಯಾ ಡೆವಲಪ್ ಆಗತ್ತಲ್ಲ, ಆ ಬ್ಯಾಕ್ಟೀರಿಯಾಗಳು ಹಾಲಿನಲ್ಲಿರುವಂತಹ ಪ್ರೋಟೀನ್ಗಳನ್ನ, ಲಿಪಿಡ್ಸ್ ಅನ್ನೆಲ್ಲ ಡೈಜೆಸ್ಟ್ ಮಾಡಿ ಹಾಕ್ತವೆ. ಇದರಿಂದಾಗಿ ಆ ಒಂದು ಒಳ್ಳೆಯ ಅಂಶ ಅಂತ ಹೇಳಿದ್ನಲ್ಲ, ಬ್ಯೂಟರಿಕ್ ಆಸಿಡ್, ಅದರ ಕಾನ್ಸಂಟ್ರೇಷನ್ ತುಂಬಾ ಜಾಸ್ತಿ ಆಗುತ್ತೆ. ಆಂಟಿ ಆಕ್ಸಿಡೆಂಟ್ಸ್ ತುಂಬಾ ಜಾಸ್ತಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದಾಗಿ ನಾನು ಹಿಂದೆ ಹೇಳಿದ ಎಲ್ಲ ಪ್ರಯೋಜನಗಳು ಸರಿಯಾಗಿ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನಂದಿನಿ ತುಪ್ಪ ತಿನ್ನಬಾರ್ದು ಅಂತಲ್ಲ, ಆದ್ರೆ ನಾನು ಹೇಳಿದ
ಹೇಳಿದ ವಿಷಯಕ್ಕೆ ಪ್ರಯೋಜನ ಸಿಗಬೇಕು ಅಂತ ಆದ್ರೆ ನೀವು ಈ ತರ ಮನೆಯಲ್ಲಿಯೇ ಮಾಡ್ಕೊಂಡು ತಿನ್ಬೇಕಾಗತ್ತೆ, ಇಲ್ಲದೆ ಹೋದ್ರೆ ಆಗೋದಿಲ್ಲ ಅಂತ. ಇನ್ನು ತುಪ್ಪ ತಿನ್ಬೇಕು ಅಂತ ಹೇಳಿದ್ರೆ ಸರಿ, ಆದ್ರೆ ತುಪ್ಪದಿಂದ ಕೊಲೆಸ್ಟರಾಲ್ ಅಥವಾ ಹಾರ್ಟಿನ ಹೆಲ್ತ್ನ ಮೇಲೆ ಕೆಟ್ಟ ಪರಿಣಾಮ ಆಗೋದಿಲ್ವಾ ಅಂತ ನಿಮ್ಮ ಪ್ರಶ್ನೆಗೆ, ಹೌದು, ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿರೋದು. ಆದ್ರೆ ಇಲ್ಲಿ 3 ಫ್ಯಾಕ್ಟರ್ಸ್ ಅಲ್ಲಿ ವಿಶೇಷ ಆಗುತ್ತೆ. ಮೊದಲನೇದಾಗಿ ತುಪ್ಪದ ಕ್ವಾಲಿಟಿ, ಯಾವ ತರ ತುಪ್ಪವನ್ನು ನಾವು ಸೇವನೆ ಮಾಡ್ತೇವೆ ಅನ್ನೋದು, ಮನೆಯಲ್ಲೇ ಮಾಡಿದ ತುಪ್ಪನೋ ಅಂಗಡಿಯಿಂದ ತುಪ್ಪನೋ ಅನ್ನೋದು, ಮತ್ತೆ ಯಾವ ತರ ತುಪ್ಪವನ್ನು ಬಳಕೆ ಮಾಡ್ತೇವೆ ಅನ್ನೋದು, ಮತ್ತೆ ನಾವು ಎಷ್ಟು ತುಪ್ಪವನ್ನು ತಿಂತೇವೆ, ಆ ತುಪ್ಪವನ್ನು ಜೀರ್ಣ ಮಾಡ್ಕೊಳ್ಳಿಕ್ಕೆ ಬೇಕಾದ ಡೈಜೆಸ್ಟಿವ್ ಪವರ್ ಮತ್ತೆ ಲೈಫ್ ಸ್ಟೈಲ್ ನಮ್ಗೆ ಇದೆಯಾ ಇಲ್ವಾ ಅನ್ನೋದು, ಇದೆಲ್ಲ ಫ್ಯಾಕ್ಟರ್ಸ್ ಮ್ಯಾಟರ್ ಆಗತ್ತೆ. ತುಪ್ಪ ಈ ಹಾರ್ಟ್ ಹೆಲ್ತ್ಗೆ ಕೆಟ್ಟದ್ದು ಅಂತ ಹೇಳಲಿಕ್ಕೆ ಮುಖ್ಯ ಕಾರಣ ಇದು ಸ್ಯಾಚುರೇಟೆಡ್ ಫ್ಯಾಟ್ ಅಂತ. ಆದ್ರೆ ಎಲ್ಲ ಸ್ಯಾಚುರೇಟೆಡ್ ಫ್ಯಾಟ್ ಅನ್ನು ಒಂದೇ ತರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಅಂಗಡಿಯಿಂದ ತಂದಂತ ಪ್ಯಾಕ್ಡ್ ತುಪ್ಪ ನಾನು ಆಗ್ಲೇ ಹೇಳಿದಾಗೆ ಬೇರೆ ತರ ತಯಾರಾಗತ್ತೆ, ಆದ್ರೆ ಇದು ನಾವು ಮನೆಯಲ್ಲೇ ಮಾಡ್ಕೊಂಡು ತಯಾರಾಗೋದು ಬೇರೆ ತರ. ಇದು ಅಲ್ಲಿ ಇರುವ ಫ್ಯಾಟ್ ಇದೆಯಲ್ಲ, ಆ ಫ್ಯಾಟ್ ಅಷ್ಟು ಕೆಟ್ಟದ್ದಲ್ಲ, ಒಳ್ಳೆದೇ ಮಾಡುವಂಥದ್ದು ಅಂತ. ಹಾಗಾಗಿ ಆಯುರ್ವೇದ ತುಪ್ಪಕ್ಕೆ ಹೇಳುವಾಗ ಹೃದಯ ಅಂತಾನೆ ಹೇಳಿರೋದು, ಹಾರ್ಟಿಗೆ ತುಂಬಾ ಒಳ್ಳೇದು ಅಂತ. ಹಾಗಾಗಿ ನಿತ್ಯ ಸೇವನೆಗೆ ಯೋಗ್ಯ ಅಂತ ಹೇಳ್ತಾ ಇರೋದು. ಸೊ ನೀವು ಅಂಗಡಿಯಲ್ಲಿ ಪ್ಯಾಕ್ಡ್ ತುಪ್ಪ ತಗೊಂಡು ಬಂದು ಟೆಸ್ಟ್ ಮಾಡಿದಾಗ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಅಂತ ಅನಿಸ್ಬೋದು. ನಾವು ಮನೆಯಲ್ಲೇ ಮಾಡ್ಕೊಂಡು ತುಪ್ಪ ಇದೆಯಲ್ಲ, ಇದು ಆರೋಗ್ಯಕ್ಕೆ ಅನುಕೂಲಕರವೇ ಆಗತ್ತೆ. ಯಾಕೆಂದ್ರೆ ಇದರಲ್ಲಿ ಇರೋದು ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್. ಈ ಸುಮಾರು ಒಂದು 20-30% ಆಗುವಷ್ಟು ತುಪ್ಪದ ಕಂಟೆಂಟ್ ಇರೋದು ಈ ಶಾರ್ಟ್ ಮತ್ತೆ ಮೀಡಿಯಂ ಚೈನ್ ಫ್ಯಾಟಿ ಆಸಿಡ್ಸ್. ಇದು ವಿಶೇಷತೆ ಏನು ಅಂತಂದ್ರೆ, ಇದು ನಾವು ಹೊಟ್ಟೆಗೆ ತಗೊಂಡ ತಕ್ಷಣ ಅದು ಇಡೀ ದೇಹದ ರಕ್ತನಾಳಕ್ಕೆ ಹೋಗೋದಿಲ್ಲ, ಅಂದ್ರೆ ಎಲ್ಲ ಕಡೆ ಇದಾಗೋದಿಲ್ಲ. ಆ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ಇದೆಯಲ್ಲ, ಅದು ಡೈರೆಕ್ಟ್ ಆಗಿ ಲಿವರಿಗೆ ಹೋಗುತ್ತೆ. ಆಗ ಅದು ಈ ತರ ಎಲ್ಲ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗುವ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ. ಮತ್ತೆ ಒಂದು 25-30% ಅಷ್ಟು ಇದರಲ್ಲಿ ಮೂಫಾ ಅಂತ ಹೇಳ್ತಾರಲ್ಲ, ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್, ಇದು ಓಲಿಕ್ ಆಸಿಡ್ ಅಂತ ಕೂಡ ಹೇಳ್ತಾರೆ. ಇದು ತುಂಬಾ ಹೆಲ್ಪ್ಫುಲ್ ಆಕ್ಚುಲಿ. ನಮ್ಮಲ್ಲಿರುವಂತ HDL ಗುಡ್ ಕೊಲೆಸ್ಟ್ರಾಲ್ ಅನ್ನ ಹೆಚ್ಚು ಮಾಡುತ್ತೆ. ಹಾಗಾಗಿ ಈ ವೆಸ್ಟರ್ನ್ ಕಂಟ್ರೀಸ್ ಎಲ್ಲ ಆಲಿವ್ ಆಯಿಲ್ ತಿನ್ನಿ ಅಂತ ಹೇಳಲಿಕ್ಕೆ ಮುಖ್ಯ ಕಾರಣ ಇದು. ತುಪ್ಪದಲ್ಲೂ ಕೂಡ ಅದಿದೆ ಅಂತ. ಮತ್ತೆ ಇದರಲ್ಲಿ ಕಾಂಜುಗೇಟೆಡ್ ಲಿನೋಲಿಕ್ ಆಸಿಡ್ ಇದೆ, CLA ಅಂತ ಹೇಳ್ತಾರೆ. ಇದು 1-2-4% ಅಷ್ಟೇ ಇರೋದು. ಆದ್ರೆ ಇಷ್ಟು ಕಡಿಮೆ ಪ್ರಮಾಣದಲ್ಲಿದ್ರು ಇದು ಎಷ್ಟು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಅಂದ್ರೆ, ಇದು ಈ ಆರ್ಟರೀಸ್ ಅಲ್ಲಿ ಕೊಲೆಸ್ಟ್ರಾಲ್ ಇದಾಕೊಂಡು ಅಲ್ಲೇನು ಪ್ಲೇಕ್ ಅಂತ ಹೇಳ್ತಾರಲ್ಲ, ಅಂದ್ರೆ ಅಲ್ಲೇನು ಜಮಾ ಆಗೋದು, ಆ ತರ ಅಲ್ಲಿ ಹೆಪ್ಪಗಟ್ಲಿಕ್ಕೆ ಕಾರಣ ಆಗುವಂತ ಲೇಯರ್ ಜಮಾ ಆಗಿರುತ್ತಲ್ಲ, ಅದನ್ನ ಕೆರೆಸಿ ತೆಗೆಯುವಂತ ಕೆಪಾಸಿಟಿ ಅದಕ್ಕಿದೆ ಅಂತ, ಅದನ್ನ ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಮತ್ತೆ ಇದು ಈ ಫ್ಯಾಟ್ ಅನ್ನ ನಮ್ಮ ದೇಹ ಬಳಸ್ಕೊಳ್ಳುವ ರೀತಿಯನ್ನು ಇಂಪ್ರೂವ್ ಮಾಡುತ್ತೆ. ಇದರಲ್ಲಿ ಲಾಂಗ್ ಚೈನ್ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಕೂಡ ಇದೆ. ಇದನ್ನೇ ಸರಿಯಲ್ಲ ಕೆಟ್ಟದ್ದು ಅಂತ ಹೇಳಲಿಕ್ಕೆ ಕಾರಣ ಒಂದು 40-40% ಅದು ಕೂಡ ಇದೆ. ಆದ್ರೆ ಇದು ಹೇಗೆ ಅಂತಂದ್ರೆ, ತುಂಬಾ ಟೆಂಪರೇಚರ್ ಹೆಚ್ಚಿಗೆ ಹೋದ್ರೂ ಕೂಡ, ಅಂದ್ರೆ ನಾವು ಫ್ರೈ ಎಲ್ಲ ಮಾಡಿದ್ರು ಕೂಡ ಅದು ಸ್ಟೇಬಲ್ ಆಗಿರುತ್ತೆ, ಅದು ಆಕ್ಸಿಡೈಸ್ ಆಗೋದಿಲ್ಲ ಅಂತ. ಆಕ್ಸಿಡೈಸ್ ಆಗ್ಬಿಟ್ರೆ ಆಗ ನಮಗೆ ಅದರಿಂದ ಕೆಟ್ಟ ಪರಿಣಾಮ ಆಗುತ್ತೆ. ಆಕ್ಸಿಡೈಸ್ ಆಗದೆ ಇರೋದ್ರಿಂದ ಅದರಿಂದ ಸಮಸ್ಯೆ ಇಲ್ಲ ಅಂತ. ಇದೇ ಕಾರಣಕ್ಕೆ ನಾವು ಮನೆಯಲ್ಲಿ ಮಾಡಿರೋ ತುಪ್ಪದಲ್ಲಿ ಸ್ಟೇಬಲ್ ಸ್ಯಾಚುರೇಟೆಡ್ ಫ್ಯಾಟ್ ಹೆಚ್ಚಿರೋದ್ರಿಂದ ಅಂತ ಅಪಾಯ ಅದರಿಂದ ಆಗೋದಿಲ್ಲ. ಅದು ನಮ್ಮ ದೇಹದಲ್ಲಿ ಕೆಟ್ಟ ಫ್ಯಾಟ್ ಆಗಿ ತೊಂದರೆ ಕೊಡೋದಿಲ್ಲ ಅಂತ. ಮತ್ತೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಇದರಲ್ಲಿ HDL ಪ್ರಮಾಣ ಹೆಚ್ಚಾಗೋದ್ರಿಂದ, ಒಳ್ಳೆ ಕೊಲೆಸ್ಟ್ರಾಲ್ ಹೆಚ್ಚಾಗೋದ್ರಿಂದ, ಟ್ರೈಗ್ಲಿಸರೈಡ್ ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ನಮ್ಮ ಹಾರ್ಟಿಗೆ, ನಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ಗೆ ತೊಂದರೆ ಕೊಡೋದಿಲ್ಲ ಅಂತ. ನಾವು ಟ್ರೈಗ್ಲಿಸರೈಡ್ ಜಾಸ್ತಿ ಇದ್ದ ತಕ್ಷಣ ಹೆದರ್ತೀವಲ್ಲ, ಆದ್ರೆ ಈಗ ಬರೀ ಟ್ರೈಗ್ಲಿಸರೈಡ್ ಲೆವೆಲ್ ನೋಡೋದಿಲ್ಲ, ಟ್ರೈಗ್ಲಿಸರೈಡ್ ಟು HDL ರೇಷಿಯೋ ನೋಡ್ತಾರೆ. ಆ ರೇಷಿಯೋ ಇಂಪ್ರೂವ್ ಆಗ್ಬಿಡುತ್ತೆ, ಯಾಕೆಂದ್ರೆ HDL ಹೆಚ್ಚಾಗೋದ್ರಿಂದ. ಮತ್ತೆ ಇನ್ನೊಂದು ಕಂಪ್ಲೇಂಟ್ ಇದೆ, ತುಪ್ಪ ತಗೊಂಡಾಗ LDL ಹೆಚ್ಚಾಗತ್ತಲ್ಲ ಅಂತ. ಆದ್ರೆ ಸಾಮಾನ್ಯವಾಗಿ ಇದು LDL ಅಲ್ಲಿಯೂ ಕೂಡ ಪ್ಯಾಟರ್ನ್ B, ಪ್ಯಾಟರ್ನ್ A ಅಂತ ಇದೆ. ಇದು ಕೆಟ್ಟದಾಗಿರುವಂತಹ, ದೇಹಕ್ಕೆ ತೊಂದರೆ ಕೊಡುವಂತಹ ಪ್ಯಾಟರ್ನ್ B LDL ಅನ್ನು ಹೆಚ್ಚು ಮಾಡೋದಿಲ್ಲ. ಬದಲಿಗೆ ಈ ಸ್ಟೇಬಲ್ ನ್ಯಾಚುರಲ್ ಫ್ಯಾಟ್ ಆಗಿರೋದ್ರಿಂದ ಇದು ದೊಡ್ಡ ಸೈಜ್ ಅಲ್ಲಿ ಇರುವಂತಹ ಪ್ಯಾಟರ್ನ್ A LDL ಆಗುತ್ತೆ. ಈ LDL ಪಾರ್ಟಿಕಲ್ಗಳು ನಮ್ಮ ರಕ್ತನಾಳದ ಒಳಗಡೆ, ಅಂದ್ರೆ ರಕ್ತದಲ್ಲಿ ಹರಿತಾ ಇದ್ರು ಕೂಡ ರಕ್ತನಾಳದ ಒಳಗೆ, ಈಗ ಇದು ರಕ್ತನಾಳ ಅಂದ್ರೆ ಪೈಪ್, ಆ ಪೈಪಿನ ಸಂಧಿಯಲ್ಲಿ ಒಳಗಡೆ ಅದರ ಪೈಪಿನ ಗೋಡೆ ಇರುತ್ತಲ್ಲ, ಅದು ಹೀಗೆ ಹೋಗೋದಿಲ್ಲ ಅಂತ. ಹಾಗಾಗಿ ಇದು ತುಪ್ಪದಿಂದ ಸಮಸ್ಯೆ, ಹಾರ್ಟ್ ಹೆಲ್ತ್ ಮೇಲೆ ಕೆಟ್ಟ ಪರಿಣಾಮ ಆಗೋದಿಲ್ಲ ಅಂತ. ಆದ್ರೆ ಒಂದಿಷ್ಟು ವಿಷಯ ನಾವು ನೆನ್ಪಿಟ್ಕೊಳ್ಬೇಕು. ಮೊದಲನೇದಾಗಿ ತುಪ್ಪವನ್ನ ಜೀರ್ಣ ಮಾಡ್ಕೊಳ್ಳುವಷ್ಟು ನಮ್ಮಲ್ಲಿ ಅಗ್ನಿ ಇರಬೇಕು, ಅದನ್ನ ಆಯುರ್ವೇದ ಹೇಳುತ್ತೆ. ತುಪ್ಪ ಅದು ಎಷ್ಟು ಸೇವನೆ ಮಾಡ್ತೀವೋ ಅದು ತಕ್ಕ ಹಾಗೆ ದೈಹಿಕ ಶ್ರಮ ಕೂಡ ಬೇಕು, ಅದನ್ನು ಕೂಡ ಆಯುರ್ವೇದ ಹೇಳುತ್ತೆ. ಸುಮ್ಮನೆ ತುಪ್ಪ ಕುಡ್ಕೊಂಡು ಮನೇಲಿ ಕುತ್ಕೊಳ್ಳೋದಲ್ಲ, ಹೊಟ್ಟೆ ದೊಡ್ಡದಾಗಿ ಬರೋದಲ್ಲ. ಇಲ್ಲೇ ಆ ತರ ಮಾಡಿದ್ರೆ ಯಾವ ರೋಗಗಳು ಬರ್ತವೆ, ಶುಗರ್ ಬರುತ್ತೆ ಅಂತ ಆಯುರ್ವೇದ ಹೇಳುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಉಂಟಾಗುತ್ತೆ, ಅದರಿಂದ ಡಯಾಬಿಟಿಸ್ ಬರುತ್ತೆ ಅಂತ ಮಾಡರ್ನ್ ಸೈನ್ಸ್ ಹೇಳುತ್ತೆ. ಹಾಗೆ ತುಪ್ಪ ಸೇವನೆ ಮಾಡುವಾಗ ಒಂದಿಷ್ಟು ಕಾಳಜಿ ಬೇಕು. ಮತ್ತೆ ಇದನ್ನ ರೀಹೀಟ್ ಮಾಡೋದು, ಅಂದ್ರೆ ಏನೋ ಒಂದಕ್ಕೆ ನಾವು ತುಪ್ಪವನ್ನ ಹಾಕೊಂಡು ತಯಾರು ಮಾಡ್ಕೊಂಡು ತಿಂತಾ ಇದ್ದೀವಿ, ಮತ್ತದನ್ನ ಬಿಸಿ ಮಾಡೋದು ಅಥವಾ ತುಪ್ಪ ಹಾಕಿ ಫ್ರೈ ಮಾಡೋದು, ಹಾಗೆ ಮಾಡಬಾರ್ದು.
ಬದಲಿಗೆ ಏನನ್ನಾದ್ರೂ ಸೇವನೆ ಮಾಡ್ತಾ ಇದ್ರೆ ಬಿಸಿ ಬಿಸಿ ಅನ್ನದ ಮೊದಲನೇ ತುತ್ತಿಗೆ ದೋಸೆ, ಚಪಾತಿ, ರೊಟ್ಟಿಗೆ ಹಾಕೊಂಡು ನಾವು ತಿನ್ಬಹುದು. ಬಾಣಲೆಯ ಮೇಲೆ ಚಪಾತಿಗೆ ತುಪ್ಪವನ್ನ ಹಚ್ಚಿ ನಾವು ಸುಟ್ಟು ಸೇವನೆ ಮಾಡೋದಲ್ಲ. ಮತ್ತೆ ತುಪ್ಪವನ್ನ ಸ್ವೀಟ್ಸ್ಗೆ ಚೆನ್ನಾಗಿ ಹಾಕೊಂಡು ತಿಂದಾಗ ತುಪ್ಪದಿಂದ ಸಮಸ್ಯೆ ಆಗಲ್ಲ, ಆದ್ರೆ ಆ ಸಕ್ಕರೆ ಇರುತ್ತಲ್ಲ ಅದು ಇದೆಲ್ಲ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಪಾಪ ಬಡಪಾಯಿ ತುಪ್ಪದ ಮೇಲೆ ಕಂಪ್ಲೇಂಟ್ ಹೋಗುತ್ತೆ, ಸಕ್ಕರೆ ತಪ್ಪಿಸ್ಕೊಂಡ್ಬಿಡುತ್ತೆ. ಎಲ್ಲರಿಗೂ ಆಗೋ ಸಮಸ್ಯೆನೇ ಅದು. ತುಪ್ಪ ತಿನ್ನಿ ಅಂತ ಹೇಳಿದ ತಕ್ಷಣ ನನಗೆ ಕೊಲೆಸ್ಟ್ರಾಲ್ ಹೆಚ್ಚಾದ್ರೆ, ವೇಟ್ ಗೇನ್ ಆದ್ರೆ, ಹಾರ್ಟ್ ಪ್ರಾಬ್ಲಮ್ ಆದ್ರೆ ಇದೆಲ್ಲ ಕೇಳ್ತಾರೆ. ಸಕ್ಕರೆ ತಿನ್ನುವಾಗ ಅದು ಯಾವ್ದು ನೆನಪಾಗಲ್ಲ. ಇದು ನಂಗೆ ತುಂಬಾ ಆಶ್ಚರ್ಯ ಆಗುವಂತ, ಬೇಜಾರಾಗುವಂತ ವಿಷಯ. ಸಕ್ಕರೆಯ ಇಲ್ಲಿ ಇರುವಂತ ತಾನು, ಅದೇನೋ ಹೇಳ್ತಾರಲ್ಲ, ಕೋತಿ ತಾನ್ ತಿಂದು ಕುರಿ ಬಾಯಿಗೆ ಇದ್ ಮಾಡ್ತು ಅಂತಾನು, ಆ ತರ ಸಕ್ಕರೆ ತುಪ್ಪದ ಮೇಲೆ ತನ್ನ ತಪ್ಪನ್ನ ಅದ್ರ ಮೇಲೆ ಹೊರಿಸುತ್ತೆ ಅಷ್ಟೇ. ಇನ್ನು ತುಪ್ಪವನ್ನ ಹೇಗೆ ಬಳಕೆ ಮಾಡಿದ್ರೆ ಈ ನ್ಯೂಟ್ರಿಷನ್ ಡಿಫಿಷಿಯನ್ಸಿಯಲ್ಲಿ ಹೆಲ್ಪ್ ಆಗುತ್ತೆ? ಹಲವಾರು ರೀತಿಯಲ್ಲಿ ಬಳಕೆ ಮಾಡಬಹುದು. ಊಟದ ಮೊದಲನೇ ತುತ್ತಿಗೆ 1 ಚಮಚ ತುಪ್ಪ, 1 ಚೂರು ಶುಂಠಿ ಪುಡಿ, ಒಂದ್ ಸ್ವಲ್ಪ ಸೈಂಧವ ಲವಣ ಎಲ್ಲ ಹಾಕೊಂಡು ನಾವು ಊಟ ಮಾಡಬಹುದು. ಅಥವಾ ಇನ್ನು ಪರ್ಟಿಕ್ಯುಲರ್ ಆಗಿ ಇರೋದ್ರಲ್ಲಿ ಬೆಸ್ಟ್ ಇದನ್ನ ಹೇಳ್ಬೇಕು ಅಂತಂದ್ರೆ 1 ಚಮಚ ತುಪ್ಪ ದಿವಸಕ್ಕೆ 2 ಬಾರಿ ಈ ತರ ಮಾಡಬಹುದು. ಅಥವಾ ಒಂದೇ ಬಾರಿ ಮಾಡ್ಕೊಂಡು 2 ಚಮಚ ತುಪ್ಪ, ಅದಕ್ಕೆ ಒಂದು ಅರ್ಧ ಚಮಚದಷ್ಟು ತ್ರಿಫಲ ಚೂರ್ಣ, ಒಂದು 1/4 ಚಮಚದಷ್ಟು ತ್ರಿಕಟು ಚೂರ್ಣ. ಇಲ್ಲಪ್ಪ ನಮ್ಗೆ ತ್ರಿಕಟು ಚೂರ್ಣ ತಗೊಂಡ್ರೆ ಉಷ್ಣ ಆಗುತ್ತೆ, ಯಾಕಂದ್ರೆ ಅಲ್ಲಿ ಹಿಪ್ಲಿ, ಶುಂಠಿ, ಕಾಳುಮೆಣಸು ಇರುತ್ತೆ ತ್ರಿಕಟು ಚೂರ್ಣದಲ್ಲಿ. ಇನ್ನೂ ಸ್ವಲ್ಪ ಕಡಿಮೆ ತಗೊಳ್ಬಹುದು. ಒಂದು 1/4 ಚಮಚದಷ್ಟು ತ್ರಿಕಟು ಚೂರ್ಣ ಹಾಕೊಂಡು, ಅದಕ್ಕೆ ಬೇಕಿದ್ರೆ 1 ಚಿಟಿಕೆಯಷ್ಟು ಇದು ಸೈಂಧವ ಲವಣದ ಪುಡಿ ಹಾಕೊಂಡು ಅದನ್ನ ಸೇವನೆ ಮಾಡಿ ಸ್ವಲ್ಪ ಬಿಸಿನೀರು ಕುಡಿಬಹುದು. ಬಿಸಿನೀರಿಗೆ ಅದನ್ನ ಹಾಕೊಂಡು ಕುಡಿದ್ರೆ ತುಂಬಾ ಒಳ್ಳೇದು. ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿಬಹುದು, ಅಥವಾ ಮಧ್ಯಾಹ್ನ ಊಟದ ಪ್ರಾರಂಭದಲ್ಲಿ ತೆಗೆದುಕೊಳ್ಬಹುದು. ಅನ್ನದ ಜೊತೆಗೆ ಮಿಕ್ಸ್ ಮಾಡ್ಕೊಂಡು, ಇದೇ ಕಾಂಬಿನೇಷನ್ ಅನ್ನ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಗೊಳ್ಬಹುದು. ಈ ತರ ಮಾಡೋದ್ರಿಂದ ಆ ನ್ಯೂಟ್ರಿಷನ್ ಡಿಫಿಷಿಯನ್ಸಿಗೆ ಇರುವ ಬಹುತೇಕ ಕಾರಣಗಳನ್ನ ನಾವು ಮ್ಯಾನೇಜ್ ಮಾಡ್ಕೊಂಡಂಗೆ ಆಗತ್ತೆ ಅಂತ. ನಿತ್ಯ ಇದನ್ನ ಮಾಡಿ ನೋಡಿ, ರಿಸಲ್ಟ್ ಅನ್ನ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.